ನಮಸ್ಕಾರಗಳು. SSLC ಪರೀಕ್ಷೆಗೆ 8,450 ಪ್ರಶ್ನೆಗಳ ನಿಗದಿ. ಅದು ವಿಷಯ ಏನಂದ್ರೆ, ಇತ್ತೀಚೆಗೆ ಪೇಪರ್ನಲ್ಲಿ ಬಂದಂಥ ಸುದ್ದಿ ಏನಂದ್ರೆ, SSLC ವಾರ್ಷಿಕ ಪರೀಕ್ಷೆಯಲ್ಲಿ ವರ್ಷ ಹೊಸ ಪ್ರಯೋಗವನ್ನು ಮಾಡುತ್ತಿರುವಂತಹ ರಾಜ್ಯ ಶಿಕ್ಷಣ ಇಲಾಖೆ ಇಡೀ ಮೊದಲ ಬಾರಿಗೆ 8,450 ಪ್ರಶ್ನೆಗಳನ್ನೊಳಗೊಂಡ ಕ್ವಶನ್ ಬ್ಯಾಂಕ್ ಸಿದ್ಧಪಡಿಸಿದೆ. ಅಂದರೆ ಕರ್ನಾಟಕ ಶಿಕ್ಷಣ ಇಲಾಖೆಯು SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಅನುಕೂಲ ಆಗಲೆಂದು 8,450 ಪ್ರಶ್ನೆಗಳನ್ನು ಒಳಗೊಂಡಂಥ ಒಂದು ಕ್ವಶನ್ ಬ್ಯಾಂಕನ್ನು ಸರ್ಕಾರದ ವತಿಯಿಂದ ಸಿದ್ಧಪಡಿಸಿದೆ. ಈ ಪ್ರಶ್ನೆಗಳ ಹೊರತಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಬೇರೆ ಯಾವುದೇ ಪ್ರಶ್ನೆಗಳು ಬರುವುದಿಲ್ಲ. ಅಂದರೆ ಸರ್ಕಾರದ ವತಿಯಿಂದ ತೆಗೆದಂಥ 8,450 ಪ್ರಶ್ನೆಗಳನ್ನು ಒಳಗೊಂಡ ಈ ಕ್ವಶನ್ ಬ್ಯಾಂಕ್ನಿಂದ ಪ್ರಶ್ನೆಗಳು ಬರುತ್ತಿವೆ. ಇದನ್ನು ಹೊರತುಪಡಿಸಿ ಯಾವ ಪ್ರಶ್ನೆಗಳು ಬೇರೆ ಕಡೆಯಿಂದ ಬರುವುದಿಲ್ಲ ಅಂತ ಇಲಾಖೆಯು ಸ್ಪಷ್ಟವಾಗಿ ತಿಳಿಸಿದೆ. ಕಳೆದ ಬಾರಿ ವೆಬ್ ಕಾಸ್ಟಿಂಗ್ ಪ್ರಯೋಗದ ಮೂಲಕ ಯಶಸ್ಸು ಕಂಡಿದ್ದ ಶಿಕ್ಷಣ ಇಲಾಖೆ ಪ್ರಥಮ ಬಾರಿಗೆ ಕ್ವಶನ್ ಬ್ಯಾಂಕ್ನಲ್ಲಿರುವ ಆಯ್ದ ಪ್ರಶ್ನೆಗಳನ್ನಷ್ಟೇ ವಾರ್ಷಿಕ ಪರೀಕ್ಷೆಗೆ ನೀಡುವ ಮೂಲಕ ಗುಣಮಟ್ಟದ ಫಲಿತಾಂಶವನ್ನು ನಿರೀಕ್ಷಿಸಿದೆ. ಕಳೆದ ವರ್ಷ ವೆಬ್ ಕಾಸ್ಟಿಂಗ್ ಅಂತ ಒಂದು ಪ್ರಯೋಗವನ್ನು ಮಾಡಿ ಅದರಲ್ಲಿ ಯಶಸ್ಸು ಕಂಡಂಥ ಶಿಕ್ಷಣ ಇಲಾಖೆ ಇದೇ ಪ್ರಥಮ ಬಾರಿಗೆ ಕ್ವಶನ್ ಬ್ಯಾಂಕ್ನಲ್ಲಿರುವ ಆಯ್ದ ಪ್ರಶ್ನೆಗಳನ್ನಷ್ಟೇ ವಾರ್ಷಿಕ ಪರೀಕ್ಷೆಗೆ ನೀಡುವ ಮೂಲಕ ಗುಣಮಟ್ಟದ ಫಲಿತಾಂಶವನ್ನು ನಿರೀಕ್ಷಿಸಿದೆ. ಈ ಕ್ವಶನ್ ಬ್ಯಾಂಕ್ ಎಲ್ಲ ವಿದ್ಯಾರ್ಥಿಗಳಿಗೂ ಬಹಳ ಉಪಯೋಗವಾಗಲಿದೆ. 75 ದಿನ ಬಾಕಿ. ಪ್ರಸಕ್ತ ಸಾಲಿನ SSLC ಪರೀಕ್ಷೆಗೆ ಕೇವಲ 75 ದಿನಗಳು ಉಳಿದಿವೆ. ಕ್ವಶನ್ ಬ್ಯಾಂಕನ್ನು ಇಲಾಖೆ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದ್ದು, ಲಿಂಕ್ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ವಿದ್ಯಾರ್ಥಿಗಳೇ, ಈ ಕ್ವಶನ್ ಬ್ಯಾಂಕನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕಂದ್ರೆ ಈ ಕೆಳಗೆ ನೀಡಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಈ ಕ್ವಶನ್ ಬ್ಯಾಂಕನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ SSLC ವಾರ್ಷಿಕ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸಬಹುದು. ಧನ್ಯವಾದಗಳು.